ರಗಡ ಇಳುವರಿ ರಗಡ ಸಿಕ್ಕದ ಇದು. ಯಾಕಂದ್ರೆ ಹೂ ಕಡಿಮೆ ಬಿಡ್ತದ, ಹೂ ಜಾಡಿಸ್ತದ, ಹೂ ನಿಂದ್ರಂಗಿಲ್ಲ ಅಂತ ಹೇಳ್ತಿದ್ರು. ಈ ಪ್ರಾಡಕ್ಟ್ಗಳು ಯೂಸ್ ಮಾಡೋದ್ರಿಂದ ನಮಗೆ ಸರಿಯಾಗಿ ಅದ್ರದ್ದು ರಿಸಲ್ಟ್ ಸಿಕ್ಕದ, ಏನು ಪ್ರಾಬ್ಲಮ್ ಇಲ್ಲ. ಎಲ್ಲ ರೈತರು ಈ ಪ್ರಾಡಕ್ಟ್ ಯೂಸ್ ಮಾಡಿದ್ರೆ ಒಳ್ಳೆಯದು. ಮತ್ತು ಇನ್ನೊಂದು ಏನಪ್ಪ ಅಂತಂದ್ರೆ ನಿಮಿಟೆಡ್ ಪ್ರಾಬ್ಲಮ್ ಭಾಳ ಇಲ್ಲಿ ಮಡ್ಡಿ ನೆಲಕ್ಕೆ, ಆಮೇಲೆ ಗೊರಲಿ, ಆಮೇಲೆ ದಿವಳ, ಇವೆಲ್ಲ ಕಾಟಗಳು ಜಾಸ್ತಿ ಅದಾವೆ ಇಲ್ಲಿ ನಮ್ಮ ಭೂಮಿಗೆ. ಅವೆಲ್ಲನೂ ಹೋಗಿಬಿಟ್ಟಾವೆ, ನಮಗೇನೂ ಇಲ್ಲ. ಈಗ ಗಿಡಗಳು ಫುಲ್ ಹೆಲ್ದಿ ಅದಾವೆ, ಕರ್ದು ಅದಾವೆ, ಯಾವುದೂ ಪ್ರಾಬ್ಲಮ್ ರೋಗ ಐತಿಪ್ಪ ಅನ್ನೋಂಥ ಲಕ್ಷಣಗಳು ಯಾವುದೂ ಇಲ್ಲ ನಮ್ಮಲ್ಲಿ ಈಗ ಪ್ಲಾಟ್ನ್ಯಾಗ. ಚೆನ್ನಾಗಿದೆ. ಇವೆಲ್ಲ ಪೈಲ ಬಂದಿದ್ದವರು ಇವೆಲ್ಲ ಬ್ಯಾಗ್ ಹಾಕಿದ್ದೀವಿ. ಇವೆಲ್ಲ ಕಾಯಿ ಈಗ ಇನ್ನೊಂದು ವಾರ 15 ದಿನದಾಗ ಇವು ಕಾಯಿ ತೆಗಿಲಾಕ ಬರ್ತೈತಿ. ಒಳಗಿನ ಕಾಯಿ ಏನಕ್ಕೆ ಬಂದಾವ್ರಿ ತೆಗಿಲಾಕ, ಸೈಜ್ ಬಂದಾವು, ಅವು ತೆಗಿಬೇಕು. ಅಲ್ಲಿ ಬಂದದ ನೋಡಿ, ಸೈಜ್ ಐತಿ ನೋಡ್ರಿ ಅದು. ಅದು ತೆಗಿಬೋದು, ಸದ ತೆಗಿಲಾಕ ಬಂದದ, ಹಾರ್ವೆಸ್ಟಿಂಗ್ ಬಂದದ. ಕಾಯಿ ಸಾಕಷ್ಟು ಹಿಡ್ದಾವ್ರಿ, ಕಾಯಿ ಉದುರ್ತಾವ ಅಂತ ಹೇಳ್ತಿದ್ರು. ನಮ್ಮವೇನು ಹಂಗೇನು ಕಾಯಿ ಉದುರಿಲ್ಲ. ಡ್ರಾಪ್ ಇಲ್ಲ, ಚಲೋ ಅದ. ಅದು ಪ್ಲಾಂಟ್ ಜೀನಿ ಏನದ್ರಲ್ಲ ಅದು ಮತ್ತು ಭಾಳ ಚಲೋ ಕೆಲಸ ಮಾಡ್ಯಾವ. ಒಟ್ಟ ವಿಲ್ಟ್ ಇಲ್ರಿ, ನಿಮೋಟೆಡ್ ಇದ್ರೆ ವಿಲ್ಟ್, ನಿಮೋಟೆಡ್ ಇಲ್ಲ ಅಂದ್ರೆ ವಿಲ್ಟ್ ಎಲ್ಲಿ ಬರ್ಬೇಕ್ರಿ ಅದು, ಹೌದಲ್ರಿ? ನೋಡ್ರಿ ಇದೆಲ್ಲ ಪ್ಲಾಟ್ ನೋಡಿ, ಇದು ನೋಡ್ರಿ, ಇದು ಎಷ್ಟು ಹೂ ಹಿಡ್ದದ ನೋಡ್ರಿ, ಇದು ನೋಡ್ರಿ, ಇದು ಬರ್ರಿ ಸರ್ ನೋಡ್ರಿ, ಇದು ನೋಡ್ರಿ ಎಷ್ಟು ಹೂ ಹಿಡ್ದದ ನೋಡ್ರಿ. ತಿನ್ನಿಂಗ್ ಮಾಡ್ಬೇಕ್ರಿ, ಕಾಯಿ ಭಾಳ ಎಲ್ಲ ಹೂ ಬಿಟ್ಟಿದ್ದೆಲ್ಲ ಕಾಯಿ ಆಗಿದಾವ ಸರ್, ಎಲ್ಲ ಆಗಿದ್ರಿ.